ಗರ್ಭಾಶಯದ ಒಳಪದರದ ಕ್ಯಾನ್ಸರ್. ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ತುಂಬ ತಿಕ್ಕಾಗುತ್ತೆ, ತುಂಬ ದಪ್ಪ ಆಗಿಬಿಡುತ್ತೆ ಒಳಗಡೆ ಪದರ ಅಂದಾಗ ಹೈಪರ್ಪ್ಲೇಸಿಯಾ. ಈಸ್ಟ್ರೋಜನ್ ಜಾಸ್ತಿ ಆಗಿ ಅದರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಆದಾಗ ಬೇಗ ಬೇಗ ಗ್ರೋತ್ ಆಗುತ್ತೆ. ಆ ಗ್ರೋತ್ ಆಗುವಾಗ ಆ ಗ್ರೋತ್ ಆಗೋ ಸೆಲ್ಸಲ್ಲಿ ಅಬ್ನಾರ್ಮಲ್ ಆಗಿಬಿಡುತ್ತೆ. ಹೇಗೆ ಅದು ಕಾಣಿಸ್ಕೊಳ್ಳುತ್ತೆ, ಹೇಗೆ ಗೊತ್ತಾಗುತ್ತೆ? ಇದು ಸಾಮಾನ್ಯವಾಗಿ ಮುಟ್ಟು ನಿಲ್ಲೋದೇನು 48ಇಂದ 52 ಇಯರ್ಸ್ವರೆಗೂ ಆಗ್ಬೋದು. ಆಮೇಲೂ ಪೀರಿಯಡ್ಸ್ ಆಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಈಗ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ, ಕೋಲಾನ್ ಕ್ಯಾನ್ಸರ್ ಇದ್ದರೆ ಅಥವಾ ಓವೇರಿಯನ್ ಕ್ಯಾನ್ಸರ್ ಇದ್ದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗ್ಬೋದು. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ತೀರಾ, ಯಾಕೆಂದರೆ ನಾವು ಮಾತಾಡ್ತಾ ಇರೋದು ಆರೋಗ್ಯದ ಬಗ್ಗೆ ಅಲ್ವಾ? ಹೌದು. ಕಳೆದ ಎಷ್ಟೋ ಸಂಚಿಕೆಗಳಲ್ಲಿ ನಾವು HPV ವ್ಯಾಕ್ಸಿನೇಷನ್ ಬಗ್ಗೆ ತಿಳ್ಕೊಂಡ್ವಿ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡ್ವಿ, ಹೇಗೆ ಬರುತ್ತೆ, ಯಾವ ರೀತಿ ತಡೆಗಟ್ಟಬಹುದು, ಏನೇನೆಲ್ಲ ವೈದ್ಯಕೀಯ ಸೌಲಭ್ಯಗಳು ಅವಕ್ಕಿವೆ ಅಂತ ತಿಳ್ಕೊಂಡ್ವಿ, ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಈ ಸರಣಿಯಲ್ಲಿ ನಾವು ಕೇಳ್ತಾ ಇರೋದೇ ಕ್ಯಾನ್ಸರ್ಗಳ ಬಗ್ಗೆ, ಹೇಳ್ತಾ ಇರೋದೇ ಕ್ಯಾನ್ಸರ್ಗಳ ಬಗ್ಗೆ. ಯಾಕೆಂದರೆ ಇವತ್ತು ಕಾಡ್ತಾ ಇರೋದೇ ಇದೊಂದು ದೊಡ್ಡ ಪಿಡುಗು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ. ಖಂಡಿತವಾಗೂ ಇದನ್ನು ಪ್ರಿವೆಂಟ್ ಮಾಡಬಹುದು, ತಡೆಗಟ್ಟಬಹುದು. ಆದರೆ ಅದಕ್ಕೆ ಅದರದ್ದೇ ಆದ ಒಂದು ಕ್ರಮ ಇದೆ, ಅದಕ್ಕೆ ಆದ ಒಂದು ವೈದ್ಯಕೀಯ ಸವಲತ್ತುಗಳಿದೆ. ಅದನ್ನೆಲ್ಲ ನಾವು ಪಾಲಿಸಬೇಕು. ಅದನ್ನೇ ನಮ್ಮ ಈ ಸರಣಿಯಲ್ಲಿ ಡಾಕ್ಟರ್ ಪುಣ್ಯವತಿಯವರು ನಿಮಗೆಲ್ಲರಿಗೂ ಕಿವಿ ಮಾತು, ತಾಯಿ ಒಂದು ಮಗುವಿಗೆ ಹೇಳೋದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಇದನ್ನು ಗಮನಿಸಿ ಫಾಲೋ ಅಪ್ ಮಾಡಬೇಕು, ಅದನ್ನು ಅನುಸರಿಸಬೇಕು. ಹೀಗಾದರೆ ಮಾತ್ರ ನಾವು ಒಂದು ಆರೋಗ್ಯಕರವಾದ ಸಮಾಜವನ್ನು ನಾವು ಬಿಲ್ಡ್ ಮಾಡಬಹುದು, ಕಟ್ಟಬಹುದು ಅನ್ನೋದು ನಮ್ಮ ಆಶಯ. ತಡ ಮಾಡೋದು ಬೇಡ. ಇವತ್ತು ಇನ್ನೊಂದು ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದರೆ ಗರ್ಭಾಶಯದ ಒಳಪದರದ ಕ್ಯಾನ್ಸರ್. ಇದು ಯಾಕಾಗತ್ತೆ, ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳೋದಕ್ಕೆ, ನಿಮಗೆ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್ ನಮಸ್ತೆ, ಸ್ವಾಗತ ಇವತ್ತಿನ ಸಂಚಿಕೆಗೆ. ಡಾಕ್ಟರ್, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ, ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ, ಇದಕ್ಕಿರುವಂಥ ಲಸಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಇವತ್ತು ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್? ಕ್ಯಾನ್ಸರ್ ಅನ್ನೋದೇ ಒಂದು ದೊಡ್ಡ ಪದ, ಬಟ್ ಅದರೊಳಗೆ ಇಷ್ಟೊಂದು ವಿಭಿನ್ನವಾದ ಕ್ಯಾನ್ಸರ್ಗಳು ಒಂದು ದೇಹವನ್ನು ಛಿದ್ರಗೊಳಿಸುತ್ತೆ ಅಂದರೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ದೇಹದಲ್ಲಿ ಎಷ್ಟು ಅಂಗ ಇದೆಯೋ ಅಷ್ಟಕ್ಕೂ ಕ್ಯಾನ್ಸರ್ಗಳು ಬರುತ್ತೆ. ಬಟ್ ಯಾವ್ದು ಪ್ರಿವೆಂಟ್ ಮಾಡಬಹುದು, ಯಾವ್ದು ಪ್ರಾಣಾಂತಿಕವಾದಂತಹ ಕ್ಯಾನ್ಸರ್ಗಳು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಏನಿದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್? ಅದೇ ಸರ್ಪ್ರೈಸಸ್ ಏನಂದರೆ, ಅದಕ್ಕೆ ಮುಂಚೆ ಹೇಳುವಂಥದ್ದು, ಈಗ ಗೈನಕಾಲಜಿಸ್ಟ್ ಅಂದರೆ ಏನಿರುತ್ತೆ, ಒಂದು ಪೆಲ್ವಿಸ್, ಅದರೊಳಗಡೆ ಒಂದು ಯೂಟ್ರಸ್ಸು, ಟ್ಯೂಬ್ಸು, ಓವರೀಸ್. ಅಂದರೆ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಬೇರೆ ಡಿಪಾರ್ಟ್ಮೆಂಟಲ್ಲಿ PG ಮಾಡ್ತಾರೋ ಹಾಡ್ಕೊಳ್ತಾ ಇದ್ದಿದ್ದು, ಅಥವಾ ಏನೋ ಕಾಲು ಎಳೆಯುವಂಥದ್ದು ಮಾಡೋದೇನೆಂದರೆ, ಏನಿರುತ್ತೆ ರೀ ಇಷ್ಟೇ ಚಿಕ್ಕ ಡಿಪಾರ್ಟ್ಮೆಂಟ್ ನಿಮ್ಮದು, ಅದರೊಳಗಡೆ ಇನ್ನೇನು ದೊಡ್ಡದಿರುತ್ತೆ ಅನ್ನೋ ಥರದಲ್ಲಿ. ಈವನ್ ದೋ ಯೂಟ್ರಸ್ ಇಸ್ ಸೋ ಸ್ಮಾಲ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಎಲ್ಲ ಮಹಿಳೆಯರಿಗೂ. ಸೊ ಯೂಟ್ರಸ್ ಇಲ್ಲ ಅಂದರೆ ಮುಂದೆ ನಮಗೆ ಅಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಇಟ್ ಈಸ್ ಪ್ರಾಬಬ್ಲಿ ಅಪ್ಲಿಕಬಲ್. ಕ್ಯಾನ್ಸರ್ ಅಂದಿದ್ದಕ್ಕೆ ನೀವು ಅದೇ ಬೇಜಾರಾಗುವಂಥ ವಿಷಯ ಅನ್ನೋದಕ್ಕಿಂತ ಏನೋ ಲೆಟ್ ಅಸ್ ಸ್ಟಾರ್ಟ್ ವಿತ್ ಒಂದು ಗುಡ್ ನೋಟ್ ಅನ್ನೋ ಥರದಲ್ಲಿ. ಈಗ ಎಲ್ಲ ಥರ ಕ್ಯಾನ್ಸರ್ ಈಗ ಆಲ್ರೆಡಿ ಸುಮಾರು ಡಿಸ್ಕಷನ್ ಮಾಡಿದ್ವಿ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದರೆ ನೀವು ಹೇಳ್ದಂಗೆ ಗರ್ಭಕೋಶದ ಒಳಪದರದಲ್ಲಿ ಬರುವಂಥ ಕ್ಯಾನ್ಸರು. ಸಾಮಾನ್ಯವಾಗಿ ಏನಂದರೆ ಎಂಡೋಮೆಟ್ರಿಯಲ್ ಸೆಲ್ಸ್ ಅನ್ನೋದು ಪ್ರತಿ ಮಹಿಳೆಗೂ ಮೆನ್ಸ್ಟ್ರುಯೇಷನ್ ಅಂದರೆ ಮುಟ್ಟು ಹಾಕ್ತಾರೆ ಅಂದರೆ ಫಸ್ಟ್ 15 ದಿವಸ ಎಂಡೋಮೆಟ್ರಿಯಮ್ ಗ್ರೋತ್ ಆಗುತ್ತೆ. ಅದು ನೆಕ್ಸ್ಟ್ 15 ಡೇಸು ಅದರೊಳಗಡೆ ಸೆಕ್ರಿಷನ್ಸ್ ಇರುತ್ತೆ. ಒಂದು ಸರಿ ಮೆನ್ಸ್ಟ್ರುಯೇಷನ್ ಆಯಿತು ಅಂದರೆ ಆ ಎಂಡೋಮೆಟ್ರಿಯಲ್ ಲೈನಿಂಗ್ ಎಲ್ಲ ಒಂದು ಲಿಕ್ವಿಡಿಫೈ ಆಗಿ ಬ್ಲಡ್ ರೂಪದಲ್ಲಿ ಹೊರಗಡೆ ದೇಹದಿಂದ ಹೊರಗಡೆ ಹೋಗ್ಬಿಡುತ್ತೆ. ಒಂದು 3 to 5 ಡೇಸು ಅಥವಾ 6 to 7 ಡೇಸ್ವರೆಗೂ ಬ್ಲೀಡಿಂಗ್ ಆಗುತ್ತೆ, ಮತ್ತು ಹೊಸ ಪದರ ಗ್ರೋತ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಫಿಸಿಯಾಲಜಿಕಲ್ ಫೆನಾಮಿನಾ. ಈ ಗ್ರೋತ್ ಆಗುವಂಥದ್ದು, ಶೆಡ್ ಆಗುವಂಥದ್ದು ಏನಿರುತ್ತೆ ಅದು ಒಂದು ಸ್ಪೀಡಲ್ಲಿ ಆಗುತ್ತೆ, ಒಂದೇ ರೀತಿನಲ್ಲಿ ಆಗ್ತಾ ಇರುತ್ತೆ. ಈ ಗ್ರೋತ್ ಆಗೋದು ಜಾಸ್ತಿ ಆದಾಗ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ, ತುಂಬ ತಿಕ್ಕಾಗುತ್ತೆ,
ತುಂಬ ದಪ್ಪ ಆಗಿಬಿಡುತ್ತೆ ಒಳಗಡೆ ಪದರ ಅಂದಾಗ ಹೈಪರ್ಪ್ಲೇಸಿಯಾ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ಒಂದು ತುಂಬ ಹೈಪರ್ ಹಾರ್ಮೋನಲ್ ಈಸ್ಟ್ರೋಜನ್ ಜಾಸ್ತಿಯಾಗಿ ಅದರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಆದಾಗ ಬೇಗ ಬೇಗ ಗ್ರೋತ್ ಆಗುತ್ತೆ. ಆ ಗ್ರೋತ್ ಆಗುವಾಗ ಆ ಗ್ರೋತ್ ಆಗೋ ಸೆಲ್ಸಲ್ಲಿ ಅಬ್ನಾರ್ಮಲ್ ಆಗಿಬಿಡುತ್ತೆ. ಸೊ ಅದು ಎಂಡೋಮೆಟ್ರಿಯಲ್ ಕ್ಯಾನ್ಸರಸ್. ನಾರ್ಮಲ್ ಎಂಡೋಮೆಟ್ರಿಯಲ್ ಸೆಲ್ ಬಂದು ಎಂಡೋಮೆಟ್ರಾಯ್ಡ್ ಚೇಂಜಸ್ ಆಗುತ್ತೆ, ಎಂಡೋಮೆಟ್ರಾಯ್ಡ್ ಕ್ಯಾನ್ಸರ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಇದು ವೈದ್ಯಕೀಯವಾಗಿ ಹೇಗೆ ಅದು ಕಾಣಿಸ್ಕೊಳ್ಳುತ್ತೆ, ಹೇಗೆ ಗೊತ್ತಾಗುತ್ತೆ ಇದೊಂದು, ಅಂದರೆ ಅದರ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಯಾವ ಥರ ಇರುತ್ತೆ? ಇದ್ರ ಸಿಂಪ್ಟಮ್ಸ್ ಅಂತ ಅಂದರೆ ಜನರಲಿ ಇದಾಗುವಂಥ ಏಜೇ ತುಂಬ ಲೇಟ್, ಯೂಶ್ವಲಿ 45 ಆ್ಯಂಡ್ ಎಬೋ, ಮೆನೋಪಾಸ್ ಆದಮೇಲೆ ಬರುವಂಥದ್ದು ಸಾಮಾನ್ಯವಾಗಿ ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ತುಂಬ ಅರ್ಲಿ ಸ್ಟೇಜಲ್ಲಿ ಅಂದರೆ ಲೆಸ್ ದೆನ್ 40 ಇಯರ್ಸಲ್ಲಿ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಈ ಏಜಲ್ಲಿ ಏನಾಗುತ್ತೆ ಅಂದರೆ ಸಿಂಪ್ಟಮ್ಸ್ ಅಂತಂದರೆ ಈಗ ಪೋಸ್ಟ್ ಮೆನೋಪಾಸ್, ಇವಾಗ ತಮ್ಮ ಅನ್ಸೋದಂಗೆ ಮುಟ್ಟು ನಿಂತಿರುತ್ತೆ. ಪೋಸ್ಟ್ ಮೆನೋಪಾಸಲ್ಲ ಅಂದರೆ ಮುಟ್ಟು ನಿಂತೋಗಿರೋವಂಥ ಸಮಯ. ಮುಟ್ಟು ನಿಂತೋದ್ಮೇಲೆ ಬ್ಲೀಡಿಂಗ್ ಆಗಬಾರ್ದು. 1 ವರ್ಷ ಆದ್ರೂ ಬ್ಲೀಡಿಂಗ್ ಆಗುತ್ತೆ ಅಂದರೆ ದಟ್ ಈಸ್ ಒನ್ ಇಂಡಿಕೇಶನ್, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಥವಾ ಪೆಲ್ವಿಕ್ ಪೇಯ್ನ್ ಅಂದರೆ ಬಿಕಾಸ್ ಆಫ್ ದ ಎಂಡೋಮೆಟ್ರಾಯ್ಡ್ ಸ್ಟೇಟಸ್ಸು. ಆಮೇಲೆ ಇರೆಗ್ಯುಲರ್ ಬ್ಲೀಡಿಂಗ್ ಇರುತ್ತೆ, ಡಿಸ್ಚಾರ್ಜಸ್ ಇರುತ್ತೆ, ತುಂಬ ಸ್ಮೆಲ್ ಇರುವಂಥದ್ದು ವೆಜಿನಲ್ ಡಿಸ್ಚಾರ್ಜಸ್ ಇರ್ಬೋದು, ಪ್ಯೂರ್ಲೆಂಟ್ ಡಿಸ್ಚಾರ್ಜಸ್ ಇರ್ಬೋದು. ಈ ಥರದ್ದು ಸಿಂಪ್ಟಮ್ಸ್ ಇರುತ್ತೆ ಜನರಲಿ. ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ಪ್ರಾರಂಭಿಕವಾಗಿ ಕೊಡ್ತೀರಾ ಇದಕ್ಕೆ, ಅಥವಾ ಮುಂದೆ ಅಥವಾ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರೆ ಕ್ಯಾನ್ಸರು, ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ? ಸಾಮಾನ್ಯವಾಗಿ ಈಗ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ, ಕೋಲಾನ್ ಕ್ಯಾನ್ಸರ್ ಇದ್ದರೆ ಅಥವಾ ಒವೆರಿನ್ ಕ್ಯಾನ್ಸರ್ ಇದ್ದರೆ ಒಂದು ಕಂಡೀಷನ್ ಕಾಲ್ಡ್ ಲಿಂಚ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಆಲ್ವೇಸ್ ದೇ ಶುಡ್ ಗೆಟ್ ದೆಮ್ಸೆಲ್ಫ್ ಇವ್ಯಾಲ್ಯೂಯೇಟೆಡ್. ಇವೆಲ್ಲ ಕನೆಕ್ಟೆಡ್. ಒವೆರಿಯನ್ ಕ್ಯಾನ್ಸರ್ ಇರೋರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗ್ಬೋದು ಫ್ಯಾಮಿಲಿನಲ್ಲಿ, ಬ್ರೆಸ್ಟ್ ಕ್ಯಾನ್ಸರ್ ಇರೋರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗ್ಬೋದು, ಕೋಲಾನ್ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಇರೋರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಸೊ ಇದೆಲ್ಲ ಅಲರ್ಟ್ ಆಗುವಂಥದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಕೋಲಾನ್ ಕ್ಯಾನ್ಸರ್ ಇತ್ತು ಅಂದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗ್ಬೋದು. ಸೊ ಆ ಥರ ಈ ಒಂದು ಕಂಡೀಷನ್ ನೋಡ್ತಾ ಇರುವಂಥದ್ದು. ಎರಡನೇದೇನೆಂದರೆ ತುಂಬ ಲೇಟಾಗಿ ಮಕ್ಕಳು ಮಾಡ್ಕೊಳ್ಳೋ ಅಂಥದ್ದು. ಸಾಮಾನ್ಯವಾಗಿ ಮುಟ್ಟು ನಿಲ್ಲೋದೇನು 48ಇಂದ 52 ಇಯರ್ಸ್ವರೆಗೂ ಆಗ್ಬೋದು. ಆಮೇಲೂ ಪೀರಿಯಡ್ಸ್ ಆಗ್ತಾ ಇದೆ ಅಂದರೆ ಈಸ್ಟ್ರೋಜನ್ಸು ಜಾಸ್ತಿ ಆಗ್ತಾ ಇದೆ ಅಂತ. ಲಾಂಗ್ ಟೈಮ್ ಈಸ್ಟ್ರೋಜನ್ ಎಫೆಕ್ಟು ಅವ್ರ ಬಾಡಿ ಮೇಲೆ ಇತ್ತು ಅಂದರೆ, ತುಂಬ ಲೇಟ್ ಮೆನೋಪಾಸ್ ಆಯಿತು ಅಂದರೆ ಇವರಲ್ಲಿ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ಬೋದು. ಸೊ ಈ ಥರ ಕಂಡೀಷನ್ಸ್ ಇರುತ್ತೆ. ಯಾವಾಗ ಪೋಸ್ಟ್ ಮೆನೋಪಾಸಲ್ ಲೇಡಿನಲ್ಲಿ ಮೋರ್ ದೆನ್ 5 mm ಎಂಡೋಮೆಟ್ರಿಯಮ್ ಇದೆ, ಕನ್ಸಿಸ್ಟೆಂಟಾಗಿ ಥಿಕ್ಕಿದೆ ಅಂತ ಅಂದರೆ ಆರ್ಟಿಫಿಷಿಯಲ್ ಪ್ರೆಗ್ನೆನ್ಸಿಗಳು, IVFಗಳು, ಈಸ್ ಇಟ್ ಸಮಥಿಂಗ್ ಅಲ್ವಾ ಬಿಯಾಂಡ್ ದ ನ್ಯಾಚುರಲ್ ಇಸ್ ಅಬ್ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡಬೇಕು, ಅನ್ಯಾಚುರಲ್ ಅಂತಾನೆ. ಇದರಲ್ಲಿ ಡಯಾಗ್ನೋಸ್ಟಿಕ್ ಏನಂತಂದರೆ, ಏನಾದರೂ ಈ ಥರ ಸಿಂಪ್ಟಮ್ಸ್ ನಾನು ಈಗ ಹೇಳಿದರೆ ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಯಿತು, ಅಲ್ಟ್ರಾಸೌಂಡ್ ಆಯಿತು, ರೆಸ್ಪಿರೇಷನ್ ಸೈಟಾಲಜಿ ಮಾಡ್ತೀವಿ. ಅದಾದ ಮೇಲೆ ಇಫ್ ಯು ಫೈಂಡ್ ಸಮ್ ಸಸ್ಪಿಷಿಯಸ್ ಲೀಷನ್ಸ್ ಅಂದರೆ